ಮೇಲೆ ನನ್ನ ಮೇಲೆ ಗೌರವ ಇದೆ, ತೀರಾ ಇದು ಮಾಡ್ಕೊಳ್ಳಲ್ಲ, ಸಂತೋಷ. ಇಂಥ ಸಂದರ್ಭ ನಮ್ಗೆ ಬರಬಾರ್ದಾಗಿತ್ತು. ನಿಜವಾಗ್ಲೂ ನಾವು ತಮಿಳುನಾಡು ಜೊತೆಲಿ ಯುದ್ಧ ಮಾಡ್ಬೇಕು ಅಂತ ನಮ್ಗೆ ಏನಿಲ್ಲ. ನಾವೆಲ್ಲ ಮನುಷ್ಯರು, ಜೀವ ಮಾಡ್ತಕ್ಕಂಥವ್ರು, ಒಬ್ಬರಿಗೊಬ್ರು ಯುದ್ಧ ಮಾಡ್ತಕ್ಕಂಥದ್ದಲ್ಲ. ಆದ್ರೆ ತಮಿಳುನಾಡಿನವರು ಮೊದಲಿಂದಲೂ ನಮ್ಗೆ ತೀವ್ರವಾದಂತ ತೊಂದರೆ ಹೊರಗಡೆ ಬಂದಿದೆ. ನಾನು ಕೇಳಿದ್ರೆ 1967ರಲ್ಲಿ ನಾವು ಮೊದಲೇ ಅಸೆಂಬ್ಲಿ ಮೆಂಬರ್, 1967ರಲ್ಲಿ ಅಸೆಂಬ್ಲಿ ಮೆಂಬರ್. ಬಹುಶಃ ನೀವು ಯಾರು ಇಲ್ಲ, 1967 ನೀವು ಹುಟ್ಟಿದ್ರಿ, ನಿಮ್ಗೇನು ಗೊತ್ತಿಲ್ಲ. ಆಮೇಲೆ ಮುಖ್ಯಮಂತ್ರಿ, ಆವಾಗ ಕರುಣಾನಿಧಿಯವರು ಬೆಂಗಳೂರು ಬಂದು ಮಾತುಕತೆ ಆಡಿ ಪ್ರತಿ ಸಾರಿ ಮಾತನಾಡಿ ಪ್ರೀತಿಯಿಂದ ಅಭಿಮಾನದಿಂದ ತೀರ್ಮಾನ ತಗೋತಾ ಇದ್ದಾರೆ. ಇವರೆಲ್ಲ ಫುಲ್ ಅಪ್ಸೆಟ್ ಆಗ್ಬಿಟ್ಟು ಸರ್ ಯಾವಾಗ್ಲೂ ಇದೆ ಅಲ್ಲ ಹಠ ಮಾಡಿ ಕೊನೆಯದಾಗಿ ಕರುಣಾನಿಧಿ ಪಟೇಲ್ ಬಹಳ 5ನೇ ತಾರೀಕು ಬಂದಂತೆ ಸರ್. ಈ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೃಷ್ಣಾ ಸಾಗರದಲ್ಲಿ ನೀರಿಲ್ಲ. ನಮ್ಮ ರಾಜ್ಯದಲ್ಲಿ ಅವಳು ಸಾಕು, ಅವನ್ ಗಂಡ ಬಂದು ಹಿಡಿದಿಲ್ಲ ನೀರು ತಗೊಳ್ಬೇಡಿ ಅಂತ ಹೇಳಿ ನಮ್ಮ ಬೆಳೆಗೆ, ನಮ್ಮ ರಾಜ್ಯದ ಬೆಳೆಗೆ, ನಮ್ಮ ರಾಜ್ಯದ ರೈತರಿಗೆ ನಮ್ಮ ಮುಖ್ಯಮಂತ್ರಿ ಹೇಳಿದ್ದಾರೆ. ಅಂದ್ರೆ ನಮಗೆ ನೀರಿಲ್ಲ ಅನ್ನೋದು 100ಕ್ಕೆ 100 ಕಾಗ್ತದೆ. ಈ ಇದೆಲ್ಲ ಸುದ್ದಿಯವರು ಇವತ್ತಿಲ್ಲಿದ್ದೆ ಬಿಡ್ಬೇಕಾಗಿಲ್ಲ ಅಂತ ಈಗ ಒಂದ್ಸಾರಿ ನೀರು ಬಿಡ್ಬೇಕು. ಒಂದು ದಿನಕ್ಕೆ 3500 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು. ನೀವು ಯಾರು 2028ಕ್ಕೆ ನಾನೇ ಮುಖ್ಯಮಂತ್ರಿ, ಗೋವಿಂದ ಮಂತ್ರಿ, ಶಿವರಾಮೇಗೌಡರು ಮಂತ್ರಿ, ಆಮೇಲೆ ಕುಮಾರ್ ಮಂತ್ರಿ, ಮಂತ್ರಿ ಮತ್ತು ಮಂಜುನಾಥ್. ಏನ್ ನಗ್ತಿಲ್ಲ ಆದ್ರಿಂದ ನಾವು ಆವತ್ತೇ ಕನ್ನಡ ಯುಗ ಈ ನಾಡಿನಲ್ಲಿ ಕನ್ನಡ ಯುಗ ಇದೆ. ಇದಕ್ಕಾಗಿ ನಾವೀಗಾಗಲೇ ನಾನು ಹಿರಿಯ ವಕೀಲರು, ಈ ರಾಜ್ಯದ ಅದ್ಭುತವಾದ ವಕೀಲರು ಪ್ರವೀಣ ನೇಸಂಖ್ಯವರನ್ನ ಭೇಟಿ ಮಾಡಿ ಸಂವಿಧಾನಬದ್ಧವಾಗಿ ಮುಂದೆ ಏನೇನ್ ಮಾಡ್ಬೇಕು ಅಂತೇಳಿ ತೀರ್ಮಾನ ಪ್ರವೀಣ ನೇತೃತ್ವ ಮಾಡಿದ್ದೀವಿ. ತಗೊಳ್ತೀವಿ. ಇವತ್ತು ಕರ್ನಾಟಕ ರಾಜ್ಯ ಕಾವೇರಿ ನೀರಿಗೆ ಹೋರಾಟಕ್ಕೆ ಬಂದ್ ಕರೆ ಕೊಟ್ಟಿದೆ. ಭಾರತೀಯ ಸೇವಾ ಸಮಿತಿ ಸಂಪೂರ್ಣ ಬೆಂಬಲ ಇರುತ್ತೆ. ಎಲ್ಲಾ ಕನ್ನಡ ಪರ ಸಂಘಟನೆಗಳು ಇವತ್ತು ಬಂದಿರೋದು ಬಹಳ ಖುಷಿಯಾಗಿದೆ.
ಈಗಾಗ್ಲೇ ಮಳೆ ಇಲ್ದಿರ ಜನರು ರೈತರು ಬೆರಗಾಗಿದ್ದಾರೆ. ಮಳೆ ಅವ್ರಿಗೂ ಗೊತ್ತಿದೆ, ವಿಜಯ್ ಅವ್ರಿಗೂ ಗೊತ್ತು. ಅವ್ರು ಇಲ್ಲಿ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದವರು. ನೀರಿಲ್ಲ. ಲಾಸ್ಟ್ ಟೈಮ್ ಒಂದ್ ಟೈಮ್ ಸಮಸ್ಯೆ ಆದಾಗ, ಗಲಾಟೆಗಳಾದಾಗ ನೀರಿದ್ರೆ ಬಿಡ್ತಾರ, ಇಲ್ಲ ಅಂದ್ರೆ ಬಿಡಲ್ಲ, ಎಲ್ಲಿಂದ ಬಿಡಕ್ಕಾಗುತ್ತೆ ಅಂತೇಳಿ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಅದೇ ರೀತಿ ಈ ಸಲ ಅವರು ಅರ್ಥ ಮಾಡ್ಕೊಂಡು ಕಾವೇರಿ ನಾಡಿನ ಜನತೆಗೆ ಕುಡಿಯಕ್ ನೀರಾದ್ರೆ ಅವಕಾಶ ಮಾಡ್ಕೊಡ್ಬೇಕು. ಈ ಸರಿ ನೀರು ಜಾಸ್ತಿ ಬಂದ್ರೆ ಕರ್ನಾಟಕನೇ ಬಿಡ್ತಾ ಇರ್ತಾರೆ, ನೀರು ಇಷ್ಟು ಕೊಟ್ಟಿದ್ದಾರೆ. ಹಾಗಾಗಿ ಈ ವರ್ಷ ನೀರು ಸ್ವಲ್ಪ ಕಡಿಮೆ ಬೆಳೆಸ್ಬೇಕು ಅಂತೇಳಿ ಎಲ್ರು ಈಗಾಗಲೇ ರಾಜ್ಯದಲ್ಲಿ ಸರ್ಕಾರನೇ ಆದೇಶ ಕೊಟ್ಟಿದೆ. ಅರ್ಥ ಮಾಡ್ಕೊಂಡು ಈ ಸರಿ ನೀರ್ ಬಿಡದಂಗೆ ಅವಕಾಶ ಮಾಡ್ಕೊಡ್ತೀವಿ. ಏನು ಕಾವೇರಿ ನೀರು ತೀರ್ಮಾನ ಆಗಿದೆ, 3,500 ಕ್ಯೂಸೆಕ್ಸ್ ನೀರನ್ನ ಕೊಡಬೇಕು ಅಂತ. ಯಾವುದೇ ಕಾರಣಕ್ಕೂ ಕಾವೇರಿ ನಮ್ಮ ನದಿಯಲ್ಲಿ ನೀರೇ ಇಲ್ಲ, KRS ಅಲ್ಲಿ. ಹೀಗಾಗಿ ಏನಾದ್ರೂ ನೀರು ಕೊಟ್ಟಲ್ಲಿ ನಮ್ಮ ಕಾವೇರಿ ನದಿ ನೀರು ಖಾಲಿ ಆದ್ರೆ ನಮ್ಮ ಬೆಂಗಳೂರಿಗೆ ಕುಡಿಯೋದಕ್ಕೆ ನೀರು ಇರೋದಿಲ್ಲ. ಆದ ಕಾರಣದಿಂದ ಇವತ್ತೇನು ನಮ್ಮ ಹಿರಿಯ ಹೋರಾಟಗಾರರಾದಂತ ಕನ್ನಡ ಚಳವಳಿ ಹೋಟೆಲ್ ಪಕ್ಷದ ಅಧ್ಯಕ್ಷರಾದಂತ ಹೋಟೆಲ್ ನಾಗರಾಜ್ ಅವರು 13ನೇ ತಾರೀಕು ಕರ್ನಾಟಕ ಬಂದ್ ಕೊಟ್ಟಿದ್ದಾರೆ. ನಾವೆಲ್ಲರೂ ಸಂಪೂರ್ಣ ಬೆಂಬಲ ಕೊಟ್ಟು ಕನ್ನಡ ಚಳವಳಿ ಹೋಟೆಲ್ ಪಕ್ಷದಿಂದ ಹಾಗೂ ಇಡೀ ರಾಜ್ಯದ ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಸೇರಿ ರೈತ ಸಂಘಟನೆಗಳು, ಆಟೋ ಚಾಲಕರು, ಬಸ್ ಚಾಲಕರು ಮತ್ತು ಲಾರಿ ಮಾಲೀಕರು ಎಲ್ಲರೂ ಸೇರಿ ಈ ಒಂದು ಬಂದ್ನ ಯಶಸ್ವಿ ಮಾಡ್ತೀರಿ ಅಂತ ಈ ಮೂಲಕ ಹೇಳ್ತೀರಿ. ಕನ್ನಡಿಗರ ಹೋರಾಟಕ್ಕೆ ಕಾವೇರಿ ಕಾವೇರಿ ತಮಿಳಿನ ಅನ್ಯಾಯ. ಕೂತ್ಕೊಳ್ಳಿ ಸರ್.